ಆದರ್ಶ ಪ್ರಕಾರ ನಮಗೆ ಮೂರು ಇದೆ. ದೇಹ ಇದೊಂದು ಪಾತ್ರ, ಒಂದು ವೆಸಲ್ ಅಂತ ಅಷ್ಟೇ. ಅದರಲ್ಲಿ ಮನಸ್ಸಂತ ನೀರು ಸೇರಿದೆ ಅಂದ್ಕೊಳ್ಳಿ. ಮನಸ್ಸಂದರೆ ಏನು? ಎಲ್ಲ ಭಾವನೆಗಳು, ಸಂಕಲ್ಪ, ವಿಕಲ್ಪ ಎಲ್ಲವೂ ನಾನು ಏನೇನೋ ಅನುಭವಿಸ್ತೀವೋ ಎಲ್ಲ ಮನಸ್ಸಂತ ಇರ್ತೀವಿ. ಅದರಲ್ಲಿ ಅಹಂಕಾರ, ಬುದ್ಧಿ, ಚಿತ್ತ, ಮನಸ್ಸಂತ ನಾಲ್ಕಿದೆ. ಮೂರನೇದು ಆತ್ಮ ಅಂತ ನಾವು ಹೇಳ್ತಾ ಇರ್ತೇವೆ. ಅದೇ ಜೀವಾತ್ಮ ಅಂತ ಕೂಡ ಹೇಳ್ತೇವೆ. ಅದಕ್ಕಿಂತ ಮೀರಿನವಾದಂಥದ್ದು ಪರಮಾತ್ಮ ಅಂತ ಹೇಳ್ತೇವೆ. ಅದು ನಾವು ಹೇಗೆ ಅರ್ಥ ಮಾಡ್ಕೊಬಹುದಂದರೆ, ನಾನು ಯಾವಾಗಲೂ ಮಕ್ಕಳಿಗೆ ನಾವು ಇದು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ. ಈ ಬಲ್ಬ್ ಇದೆ ಇವತ್ತು, ಆ ಬಲ್ಬವೇ ದೇಹ ಅಂತ ಅನ್ಕೊಳ್ಳಿ. ಅದರಲ್ಲಿ ಒಂದು ಫಿಲಮೆಂಟ್ ಇದೆ. ಆ ಫಿಲಮೆಂಟ್ ಮೂಲಕ ಈ ಪ್ರಕಾಶ ನಮಗೆ ಸಿಗ್ತಾ ಇದೆ. ಅದನ್ನೇ ಮನಸ್ಸು ಅಂತ ಅನ್ಕೊಳ್ಳಿ. ಮತ್ತು ಇಲೆಕ್ಟ್ರಿಸಿಟಿ ಅದರಲ್ಲಿ ಸೇರಬೇಕು. ಕರೆಂಟ್ ಇಲ್ಲ ಅಂದರೆ ಬಲ್ಬ್ ಇದ್ದರೂ ಕೂಡ, ಫಿಲಮೆಂಟ್ ಇದ್ದರೂ ಕೂಡ ಆ ಜ್ಯೋತಿ ನಮಗೆ ಸಿಕ್ಕೋದಿಲ್ಲ. ಇಲೆಕ್ಟ್ರಿಸಿಟಿ ಸೇರಬೇಕು. ಆ ಇಲೆಕ್ಟ್ರಿಸಿಟಿಯೇ ಜೀವಾತ್ಮ ಅಂತ ಅಂದ್ಕೊಳ್ಳಿ. ಮತ್ತು ಅದು ಒಂದೇ ಇಲೆಕ್ಟ್ರಿಸಿಟಿನ ಬೇರೆ ಬೇರೆ ಇಲೆಕ್ಟ್ರಿಸಿಟಿನ ಅಂತ ನಾವು ಕೇಳಬಹುದು. ಅದು ಒಂದೇ ಇಲೆಕ್ಟ್ರಿಸಿಟಿ, ಅದೇ ಇಲೆಕ್ಟ್ರಿಸಿಟಿ ಸರ್ಕ್ಯೂಟ್ನಲ್ಲಿ ಓಡ್ತಾ ಇದೆ. ಈ ಕ್ಷಣದಲ್ಲಿ ಈ ಬಲ್ಬ್ನಲ್ಲಿದೆ, ಮರು ಕ್ಷಣದಲ್ಲಿ ಇನ್ನೊಂದು ಬಲ್ಬ್ಗೆ ಹೋಗುತ್ತೆ. ಒಂದೇ ಇಲೆಕ್ಟ್ರಿಸಿಟಿಯಿಂದ ಎಲ್ಲ ಬಲ್ಬ್ ಕೂಡ ಈ ಜ್ಯೋತಿ ನಮಗೆ ಪ್ರಕಾಶವನ್ನು ಕೊಡ್ತಾ ಇದೆ. ಆದ್ದರಿಂದ ಅದೇ ಪರಮಾತ್ಮ. ಈ ಸಂಪೂರ್ಣವಾದಂಥ ಏನು ಇಲೆಕ್ಟ್ರಿಸಿಟಿ, ಕರೆಂಟ್ ಇದೆಯೋ ಅದೇ ಪರಮಾತ್ಮ. ಬಲ್ಬಲ್ಲಿ ಏನು ಸೇರಿದೆ ಅದೇ ಜೀವಾತ್ಮ. ಫಿಲಮೆಂಟೇ ಮನಸ್ಸು, ಯಾವುದರಿಂದ ನಮಗೆ ಪ್ರಕಾಶ ಸಿಗ್ತಾ ಇದೆ. ದೇಹ ಬಲ್ಬ್ ಮಾತ್ರ, ಅದರ ಮೂಲಕ ನಮಗೆ ಈ ಪ್ರಕಾಶ ಸಿಗ್ತಾ ಇದೆ. ಹೀಗೆ ನಮ್ಮ ದೇಹ ಒಂದು ಬಲ್ಬ್ ಆಗಿ ನಾನು ಹೇಳಿದ್ದು ಒಂದು ಉಪಕರಣ ಅಷ್ಟೇ, ಏನು ಜಾಸ್ತಿ. ಎಲ್ಲರಿಗೂ ಈ ದೇಹೇಂದ್ರಿಯದಿಂದ ಕೂಡಿದ ದೇಹ ಒಂದು ಉಪಕರಣ ಆಗಿ, ಅದನ್ನು ನಾವು ಚಾಲಿಸಬೇಕಂದ್ರೆ ಮನಸ್ಸಂತ ಒಂದು ಶಕ್ತಿ ಅದರಲ್ಲಿ ಇರಬೇಕು. ಆ ಮನಸ್ಸನ್ನು ನಾವು ಪೂರ್ಣತಃ ಉಪಯೋಗಿಸಬೇಕಂದರೆ ಆತ್ಮಶಕ್ತಿ ಅದರಲ್ಲಿ ಸೇರಬೇಕು. ಅಥವಾ ನಾವು ತುಂಬ ಜನರಿಗೆ ಆತ್ಮಶಕ್ತಿ ಇರುತ್ತೆ, ಆದರೆ ಮನಸ್ಸು ಕೆಟ್ಟದಾಗಿದ್ದರಿಂದ ಬಲ್ಬ್, ಇವತ್ತು ಇಲೆಕ್ಟ್ರಿಸಿಟಿ ಇದೆ ಬಲ್ಬ್ನಲ್ಲಿ, ಫಿಲಮೆಂಟ್ ಫ್ಯೂಸ್ ಆಗಿದ್ದರೆ ಜ್ಯೋತಿ ಇಲ್ಲ. ಬಲ್ಬ್ ಫ್ಯೂಸ್ ಆಗುತ್ತೆ ಅಂತ ಹೇಳ್ತೀವಲ್ಲ, ಅದರಲ್ಲಿ ಇದು ಫಿಲಮೆಂಟ್ ಅಂತ, ಅದು ಫ್ಯೂಸ್ ಆಗಿದ್ರೆ ಏನು ಪ್ರಯೋಜನ ಇಲ್ಲ. ಹಾಗೆ ಮನಸ್ಸು ಸರಿ ಇಲ್ಲ ಅಂದರೆ ಆ ಆತ್ಮಶಕ್ತಿಗಳು ನಾವು ಸರಿಯಾಗಿ ಉಪಯೋಗಿಸಲಿಕ್ಕೆ ಇಲ್ಲ. ಸೊ ಹಾಗೆ ಆತ್ಮಶಕ್ತಿ ಎಲ್ಲಿಂದ ಬರ್ತಾ ಇದೆ? ಪರಮಾತ್ಮದಿಂದ ಬರ್ತಾ ಇದೆ. ಎಲ್ಲ ಶಕ್ತಿ ಒಂದೇ. ಅದಕ್ಕೆ ನಾವು ತಾವು ಹೇಳಿದ್ರಿ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಇದ್ದರೆ ಒಂದೇ ಒಂದಿದೆ ಅಂತ ಹೇಳ್ತಾರೆ. ಅದರಲ್ಲಿ ಅಹಂ ಬ್ರಹ್ಮಾಸ್ಮಿ ಆಗ್ಬೋದು, ತತ್ವಮಸಿ ಆಗ್ಬೋದು, ಅಯಮಾತ್ಮ ಬ್ರಹ್ಮ ಆಗ್ಬೋದು, ಪ್ರಜ್ಞಾನಂ ಬ್ರಹ್ಮ ಆಗ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಅಂತ ಬೇರೆ ಬೇರೆಯವರು ಬೇರೆ ಬೇರೆ ಥರ ಹೇಳ್ತಾರೆ. ನಮ್ಮ ಸನಾತನ ಧರ್ಮದಲ್ಲಿ ನಾವು ಎಲ್ಲರೂ ಒಂದೇ ಅಂತ ಹೇಳಿದ ಕಾರಣ ಏನಂದರೆ, ಆ ಪರಮಾತ್ಮ ಶಕ್ತಿ ಆತ್ಮಶಕ್ತಿ ರೂಪದಲ್ಲಿ ನಮ್ಮಲ್ಲಿ ಸಂಚರಿಸ್ತಾ ಇದೆ. ಬಲ್ಬ್ ಬೇರೆ ಬೇರೆ ಆಗ್ಬೋದು, ಒಂದು ರೆಡ್ ಬಲ್ಬ್ ಆಗ್ಬೋದು, ಬ್ಲೂ ಬಲ್ಬ್ ಆಗ್ಬೋದು, ಗ್ರೀನ್ ಬಲ್ಬ್, ಬೇರೆ ಬೇರೆ ಬಲ್ಬ್ ಆಗ್ಬೋದು. ಫಿಲಮೆಂಟ್ಸ್ ಕೂಡ ಬೇರೆ ಬೇರೆ ವಾಟೇಜ್ ಆಗ್ಬೋದು. 100 ವಾಟ್, 1000 ವಾಟ್ ಅಂತ ಬಲ್ಬ್ ಆಗ್ಬೋದು. ಆದರೆ ಆ ಆತ್ಮಶಕ್ತಿ ಇಲ್ಲದೆ ಏನೂ ಕೆಲಸ ಮಾಡೋದಿಲ್ಲ. ಹಾಗೆ ನಮಗೆಲ್ಲರಿಗೂ ಕೂಡ ಒಂದು ಆತ್ಮಶಕ್ತಿ ಇದೆ, ಅದು ಪರಮಾತ್ಮದಿಂದ ಬರ್ತಾ ಇದೆ. ಆದ್ದರಿಂದ ನಾವೆಲ್ಲರೂ ಕೂಡ ಒಂದೇ ಅಂತ ಆ ಭಾವನೆ ನಮ್ಮ ಸನಾತನ ಧರ್ಮದಲ್ಲಿ ಬರೆದಿದೆ. ಬೇರೆ ಧರ್ಮದಲ್ಲಿ ಏನಾಗುತ್ತೆ ಅಂದರೆ, ಇದು ಈ ಪರಮಾತ್ಮದಿಂದ ನಮ್ಮಲ್ಲಿ ಆತ್ಮಶಕ್ತಿ ಇದೆ ಅಂತ ಅದು ಅವರು ಭಾವಿಸ್ತಾರೆ. ಬರೀ ದೇಹ ಮತ್ತು ಮನಸ್ಸು ಅಂತ ಅಂದ್ಕೊಂಡು ಹೋಗ್ತಾರೆ. ಈ ಜನ್ಮ ಆದಮೇಲೆ ಯಾವುದೋ ಸ್ವರ್ಗ ನರಕಕ್ಕೆ ಹೋಗ್ತೀವಿ ಅಂತೆ ಅವರು ಒಂದೇ ಆಧಾರ. ನಮಗೆ ಹಾಗಿಲ್ಲ. ಅದಕ್ಕೆ ನಾವು ಪುನರ್ಜನ್ಮ, ಕರ್ಮ ಅದೆಲ್ಲ ಕೂಡ ನಮ್ಮ ಸಂಸ್ಕೃತಿ ಸೇರಿದೆ. ಸೊ ನಾವು ಯಾರು ಅಂತ ಕೇಳಿದರೆ ತೋಹಂ ಅಂತ ಪ್ರಶ್ನಕ್ಕೆ ಸರಿಯಾದ ಸಮಾಧಾನ ಏನಂದರೆ ಸೋಹಂ ಅಂತ ಅದಕ್ಕೆ ಉತ್ತರ. ಸೋಹಂ ಅಂದರೆ ನಾನು ನರಸಿಂಹಮೂರ್ತಿ ಅಲ್ಲ, ನಾವು ಚಿಂದ್ರಲ್ಲ, ಅದು ಮಧುಸೂದನ ಸಾಯಿ ಅಲ್ಲ, ನಾವು ಆ ಭಗವಂತ ಸ್ವರೂಪ ಅಂತ ಆ ಭಾವನೆ ಸನಾತನ ಧರ್ಮದ ಭಾವನೆ. ಅದಕ್ಕೆ ಓಹಂ ಅಂತ ಪ್ರಶ್ನಕ್ಕೆ ಒಂದೇ ಉತ್ತರ, ಸೋಹಂ, ನಾನು ಅವನು ಒಂದೇ, ನಾನು ಬೇರೆ ಅಲ್ಲ. ಅದಕ್ಕೆ ನಾವು ಹೆಂಗಸರಾಗ್ಬೋದು, ಗಂಡಸರಾಗ್ಬೋದು, ದೊಡ್ಡವರಾಗ್ಬೋದು, ಚಿಕ್ಕವರಾಗ್ಬೋದು, ಶ್ರೀಮಂತರಾಗ್ಬೋದು, ಬಡವರಾಗ್ಬೋದು, ವಿದ್ಯಾವಂತರಾಗ್ಬೋದು, ಅವಿದ್ಯರು ಆಗ್ಬೋದು. ಆದರೆ ಅದೆಲ್ಲ ಬಹಿರಂಗವಾದಂಥ ಭೇದ. ಒಳಗಿನ ತತ್ವ ಒಂದೇ. ಹೇಗೆ ಈ ಬಲ್ಬ್ನಲ್ಲಿ ಸೇರಿದ ಇಲೆಕ್ಟ್ರಿಸಿಟಿ ಒಂದೇ, ಹಾಗೆ ನಮ್ಮಲ್ಲಿ ಸೇರಿದ ಆತ್ಮತತ್ವ ಒಂದೇ. ಆದ್ದರಿಂದ ಬ್ರಹ್ಮ ಒಕ್ಕಟೆ ಅಂತ ನಾವು ಒಂದೇ ಬ್ರಹ್ಮ, ಒಂದೇ ಆತ್ಮ ಅಂತ ಆ ಭಾವನೆ ಸನಾತನ ಧರ್ಮದಲ್ಲಿ ವಿಶಾಲವಾದಂಥ ಭಾವನೆ ಇದೆ.
ಬೇರೆ ಯಾವ ಕಡೆ ನಮಗೆ ನೋಡಲಿಕ್ಕೆ ಇಲ್ಲ. ಅದನ್ನೇ ಬಾಬಾವರು ಹೇಳ್ತಾ ಇದ್ರು, ನೀವು ನಾನು ಒಂದೇ. ಹೇಗೆಂದರೆ ದೇಹ ಬೇರೆ, ಮನಸ್ಸು ಬೇರೆ, ಆದರೆ ಆತ್ಮ ಒಂದೇ. ಆ ಭಾವನೆ, ಅದಕ್ಕೆ ಕೋಹಂಗೆ ಸರಿಯಾದಂಥ ಉತ್ತರ ಇದ್ದರೆ ಸೋಹಂ, ನಾನು ಆ ಪರಮಾತ್ಮನೇ ಅಂತ ಆ ಭಾವನೆ ನಮ್ಮ ಸಂಸ್ಕೃತಿ ಬರ್ತಾ ಇದೆ. ಶ್ರೀಚಿತ್ ಚಿದ್ಘನ, ಶ್ರೀಚಿತ್ ಚಿದ್ಘನ ಸ್ವರೂಪರಾದಂಥ ಪರಮ ಪೂಜನೀಯರೇ, ನ ಬ್ರೂಯಾತ್ ಸತ್ಯಮಪ್ರಿಯಂ ಪ್ರಿಯಂ ಬ್ರೂಯಾತ್ ಅನ್ನೋದೊಂದು ಸೂಕ್ತಿ. ತಾವ್ಯಾವತ್ತೂ ಅಪ್ರಿಯವಾದ ನುಡಿಗಳನ್ನು ಆಡಿದವರೇ ಅಲ್ಲ. ಲೋಕಕ್ಕೆ ಹಾಗೆ ಕಾಣುತ್ತೆ, ಯಾಕೆಂದರೆ ಸತ್ಯವನ್ನು ಹೇಳ್ತಿರೋದ್ರಿಂದ ಯಾವ ಲೋಕ ಸ್ವಲ್ಪ ಹಾಗೆ ಯೋಚನೆ ಮಾಡುತ್ತೆ, ಏನು ಅಪ್ರಿಯವಾಯಿತಲ್ಲ ಅಂತ. ಆದರೆ ಅದರ ಹಿಂದಿನ ತಥ್ಯ ಬೇರೆ ಇದೆ. ಆಸ್ ವಿ ಆಲ್ ನೋ, ಸೀಯಿಂಗ್ ಈಸ್ ಬಿಲೀವಿಂಗ್.